ಇತ್ತೀಚೆಗೆ ನೀವು ಬೆಂಗಳೂರು BMTC ಬಸ್ಸು ಅಥವಾ ನಿಮ್ಮ ತಾಲೂಕು ಹಳ್ಳಿನಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಬಸ್ ನೋಡಿರ್ಬೋದು. ಈ ಬಸ್ ಮೇಲೆ ಯೂಶುವಲಿ ನೀವು ನೋಡಬೇಕಾದ್ರೆ ನಾರ್ಮಲ್ ಆಗಿ ಮೊದಲೆಲ್ಲ ಈ ಬಸ್ ರೆಡ್ ಕಲರ್ ಆಗಿ ಬ್ಲೂ ಕಲರ್ ಅಥವಾ ಯೆಲ್ಲೋ ಕಲರ್ ಆಗಿ ನೀವು ಕಾಣ್ತೀವಿ. ಬಟ್ ಇವಾಗ ಎಲ್ಲ ಒಂಥರ ವಿಚಿತ್ರವಾಗಿ ನಿಮಗೆ ಅದರ ಮೇಲೆ ಆ್ಯಡ್ಸ್ ಇರುತ್ತೆ. BMTC ನಲ್ಲಿ ಸುಮಾರು ವರ್ಷಗಳಿಂದ ಆ್ಯಡ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಇದು ಆ್ಯಡಿಂದ ರೆವಿನ್ಯೂ ಜನರೇಟ್ ಆಗುತ್ತೆ, ಅದು ಸರ್ಕಾರಕ್ಕೆ ಹೋಗುತ್ತೆ. ಸೊ ಅದು ಯೂಸ್ ಆಗೋದು ಜನಗಳಿಗೆ. ನೀವು ಮೊದಲೆಲ್ಲ ನಾರ್ಮಲ್ ಆಗಿ ಆಡ್ಸ್ ಬರ್ತಾ ಇತ್ತು BMTC ಬಸ್ ಮೇಲೆ, ಫುಡ್ ರಿಲೇಟೆಡ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ನಿಮಗೆ ಆಡ್ಸ್ ನೀವು ನೋಡ್ತಾ ಇದ್ರಿ. ಬಟ್ ಇವಾಗ ಏನಾಗ್ತಾ ಇದ್ರೆ ಜಾಸ್ತಿ ನಿಮ್ಗೆ ಆಡ್ಸ್ ಕಾಣೋದು ಪಾನ್ ಮಸಾಲ, ಈ ಗುಟ್ಕಾ ಆಗಿರ್ಬೋದು ಅಥವಾ ಟೊಬ್ಯಾಕೋ ರಿಲೇಟೆಡ್ ಬರ್ತಾ ಇದೆ. ಇದು ನಿಮ್ಗೆ ಸಾಮಾಜಿಕ ಬದ್ಧತೆ ಇಲ್ವಾ ಸರ್ಕಾರಕ್ಕೆ? ರೆವಿನ್ಯೂ ಬರುತ್ತೆ, ಅದರಿಂದ ದುಡ್ಡು ಬರುತ್ತೆ, ಅದನ್ನ ಜನಗಳಿಗೆ ಯೂಸ್ ಮಾಡ್ಕೋಬಹುದು, ಓಕೆ, ನೋ ಇಶ್ಯೂ. ಬಟ್ ಇವಾಗ ನೀವು ಆ ರೆವಿನ್ಯೂ ಜೊತೆ ಸಾಮಾಜಿಕ ಬದ್ಧತೆನೂ ಕೂಡ ಇಟ್ಕೋಬೇಕಾಗುತ್ತೆ. ಎಷ್ಟೋ ಕೇಸಸ್ ಆಗಿದೆ, ಕ್ಯಾನ್ಸರ್ ಆಗಿರ್ಬೋದು ಅಥವಾ ಅದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು. ಪಾನ್ ಮಸಾಲದೆಲ್ಲ ನೀವು ಆಡ್ಸ್ ನ ಬಸ್ ಮೇಲೆ ಹಾಕಿದ್ರೆ ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಪ್ರೋವೋಕ್ ಆಗಲ್ವಾ? ನಾರ್ಮಲ್ ಆಡ್ಸ್ ಕೂಡ ನಿಮ್ಗೆ ರನ್ ಮಾಡಿಕೊಂಡು ನೀವು ಸರ್ಕಾರಕ್ಕೆ ರೆವಿನ್ಯೂ ಜನರೇಟ್ ಮಾಡ್ಬೋದು, ತಪ್ಪೇನಿಲ್ಲ. ಯಾಕಂದ್ರೆ ಅದು ಲಿಮಿಟ್ ಆಗಿ ಅದು ಜನಕ್ಕೆ ಯೂಸ್ ಆಗುತ್ತೆ. ಸೊ ಈ ರೀತಿ ಆಡ್ಸ್ ನ ಜನಗಳೇ ನೋಡಿ ಕೆಲವೊಂದ್ ಕಡೆ ಆಗಿರ್ಬೋದು. ಇವಾಗ ಇತ್ತೀಚೆಗೆ ನೀವು ಕೆಲವೊಂದು ಊರಲ್ಲಿ ಬಸ್ ನ ನಿಲ್ಲಿಸಿ ಆ ಪೋಸ್ಟರ್ ಗಳನ್ನ ಕಿತ್ತು ಬಿಸಾಕ್ತಾ ಇದ್ದಾರೆ. ಕೆಲವೊಂದ್ ಕಡೆ ಅಂದ್ರೆ ಬಸ್ ಮೇಲೆ ಕೆಲವು ಸಂಘಟನೆಗಳು ಕೂಡ ಬಸ್ ಮೇಲಿರೋ ಪೋಸ್ಟರ್ ನ ಕಿತ್ತಾಕಿದ್ದಾರೆ. ಪಾನ್ ಮಸಾಲ ಅಥವಾ ಆಗಿರ್ಬೋದು, ಗುಟ್ಕಾ ರಿಲೇಟೆಡ್ ಏನಾದ್ರು ಆಡ್ಸ್ ನ ರನ್ ಮಾಡಿದ್ರೆ ಅಥವಾ ಆಡ್ಸ್ ನ ಏನಾದ್ರು ಪೋಸ್ಟರ್ ಹಾಕ್ಸಿದ್ರೆ, ಸೊ ಇದು ಬಂದ್ಬಿಟ್ಟು ಮತ್ತೆ ಜನರಿಗೆ ಇನ್ನೂ ಪ್ರೋವೋಕ್ ಆಗ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮಾಡಿ, ಇಲ್ಲ ಶೇರ್ ಮಾಡಿ. ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.